ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರನ್ನು ಕಾಡುವ ಸ್ವಪ್ನಸ್ಖಲನದ ಸಮಸ್ಯೆಗೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್ ಎ ಬೆಳ್ಳುಳ್ಳಿ, ಬಿ ಬಾಳೆದಿಂಡು, ಸಿ ಕೆಸುವಿನ ಗೆಡ್ಡೆ, ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ. ಪುರುಷರ ವೃಷಣಗಳಲ್ಲಿ ವೀರ್ಯಾಣುಗಳು ಸತತವಾಗಿ ಉತ್ಪತ್ತಿಯಾಗುತ್ತಲೇ ಇರುತ್ತವೆ. ಹೀಗೆ ಸಂಗ್ರಹಗೊಂಡ ವೀರ್ಯಾಣುಗಳ ಸಂಗ್ರಹಕ್ಕೂ ಮಿತಿ ಇದೆ. ನೈಸರ್ಗಿಕವಾಗಿ ಸಂಸರ್ಗದಲ್ಲಿ ಈ ದಾಸ್ತಾನು ಖಾಲಿಯಾಗುತ್ತಾ ಇರುತ್ತದೆ. ಹಾಗಾಗದೇ ಇದ್ದಾಗ ದೇಹ ಈ ದಾಸ್ತಾನನ್ನು ತೆರವುಗೊಳಿಸಲು ಕೈಗೊಳ್ಳುವ ಕ್ರಮವೇ ಸ್ವಪ್ನಸ್ಖಲನ. ಬೆಳ್ಳುಳ್ಳಿಯಲ್ಲಿ ಆಲಿಸಿನ್ ಎಂಬ ಪೋಷಕಾಂಶವಿದೆ. ಇದು ನಿಮ್ಮ ಜನನಾಂಗದ ಪ್ರದೇಶಕ್ಕೆ ಹೆಚ್ಚಿನ ರಕ್ತ ಹರಿಯುತ್ತಿದ್ದರೆ ಇದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ರಾತ್ರಿಯ ಸಮಯದಲ್ಲಿ ಉದ್ರೇಕ ಎದುರಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದರಿಂದ ನಿಮಗೆ ಸ್ವಪ್ನಸ್ಖಲನ ಆಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಇದನ್ನು ಪ್ರಯತ್ನಿಸಲು ಮಲಗುವ ಮುನ್ನ 2 ರಿಂದ 3 ಹಸಿ ಬೆಳ್ಳುಳ್ಳಿ ಎಸಳುಗಳನ್ನು ಸೇವಿಸುವುದು ಉತ್ತಮ. ಎರಡನೇ ಪ್ರಶ್ನೆ, ಕೆಲವರಿಗೆ ಆಗಾಗ ಕಣ್ಣುಗಳು ಅದುರಲು ಕಾರಣವೇನು? ಆಪ್ಷನ್ಸ್ ಎ ಶಕುನ, ಬಿ ನರಹಾನಿ, ಸಿ ಆಯಾಸ, ಡಿ ವಿಟಮಿನ್ ಕೊರತೆ. ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕಣ್ಣುಗಳ ಮೇಲೆ ಒತ್ತಡ, ಆಯಾಸ ಹೆಚ್ಚಿದಾಗ, ನೇತ್ರಗಳಲ್ಲಿ ಶುಷ್ಕತೆ ಇದ್ದರೆ, ಅತಿಯಾದ ಕೆಫೀನ್ ಅಥವಾ ಆಲ್ಕೋಹಾಲ್ ಸೇವನೆ, ನಿರ್ಜಲೀಕರಣ ಇಂತಹ ಸಂದರ್ಭಗಳಲ್ಲಿ ಕಣ್ಣುಗಳು ಅದುರುತ್ತವೆ. ಇದಲ್ಲದೆಯೂ ಬೇರೆ ಕಾರಣಗಳು ಇರಬಹುದು. ವಿಟಮಿನ್ B12 ಕೊರತೆ, ಸ್ಕ್ರೀನ್ಗಳನ್ನು ಅತಿಯಾಗಿ ನೋಡಿದಾಗ ಉಂಟಾಗುವ ಆಯಾಸ, ಒತ್ತಡ, ಧೂಮಪಾನ, ಖಿನ್ನತೆಯಂತಹ ಕಾರಣಗಳಿಗೂ ಕಣ್ಣುಗಳು ಅದುರುತ್ತವೆ. ಮೂರನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಹೂವು ಎಂದು ಯಾವ ಹೂವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಫ್ಲಾಫ್, ಬಿ ಕೊಲಂಬೈನ್, ಸಿ ಫಾಕ್ಸ್ಟೈಲ್ ಲಿಲ್ಲಿ, ಡಿ ರಾಫ್ಲೇಸಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಫ್ಲೇಸಿಯಾ. ದೊಡ್ಡ ಗಾತ್ರದ ಹೂವುಗಳಲ್ಲಿ ರಾಫ್ಲೇಸಿಯಾ ಆರ್ನಾಲ್ಡಿ ಪ್ರಮುಖವಾಗಿದೆ. ರಾಫ್ಲೇಸಿಯಾ ಹೂವು 3 ಅಡಿ ಅಗಲ ಮತ್ತು 15 ಪೌಂಡ್ಗಳವರೆಗೆ ತೂಗುತ್ತದೆ. ಇದನ್ನು ಶವದ ಹೂವು ಎಂದು ಕರೆಯುತ್ತಾರೆ ಮತ್ತು ಇದು ಇಂಡೋನೇಷ್ಯಾದ ಮಳೆಕಾಡುಗಳಲ್ಲಿ ಕಂಡುಬರುತ್ತದೆ. ಇದು ಪರಾವಲಂಬಿ ಸಸ್ಯವಾಗಿದ್ದು ಯಾವುದೇ ಎಲೆಗಳು, ಬೇರುಗಳು ಅಥವಾ ಕಾಂಡಗಳಿಲ್ಲ. ಇದು ಕೊಳೆತ ಮಾಂಸದ ವಾಸನೆಯನ್ನು ಹೊಂದಿರುತ್ತದೆ. ಅದು ನೊಣಗಳು ಮತ್ತು ಕೀಟಗಳನ್ನು ಆಕರ್ಷಿಸುತ್ತದೆ. ರಾಫ್ಲೇಸಿಯಾ ಹೂವು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುವ ವಿಶ್ವದ ಅತಿದೊಡ್ಡ ಹೂವಾಗಿದೆ. ಈ ಹೂವು ಸುಮಾರು 1 ಮೀಟರ್ ವ್ಯಾಸವನ್ನು ಹೊಂದಿದೆ ಮತ್ತು ಅದರ ತೂಕವು ಸರಿಸುಮಾರು 10 kgಯವರೆಗೆ ಇರುತ್ತದೆ. ನಾಲ್ಕನೇ ಪ್ರಶ್ನೆ, ಹಾನಿಗೊಳಗಾದ ಮೂತ್ರಪಿಂಡಗಳು ಯಾವುದನ್ನು ನಿಯಂತ್ರಿಸಲು ವಿಫಲವಾಗುತ್ತವೆ? ಆಪ್ಷನ್ಸ್ ಎ BP, ಬಿ ಶುಗರ್, ಸಿ ರಕ್ತದೊತ್ತಡ, ಡಿ ದೇಹ ಶುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ BP. ಹಾನಿಗೊಳಗಾದ ಮೂತ್ರಪಿಂಡಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ವಿಫಲವಾಗುತ್ತವೆ. ಆರೋಗ್ಯಕರ ಮೂತ್ರಪಿಂಡಗಳು ಮೂತ್ರಜನಕಾಂಗದ ಗ್ರಂಥಿಗಳಲ್ಲಿ ಉತ್ಪತ್ತಿಯಾಗುವ ಆಲ್ಡೋಸ್ಟೆರಾನ್ ಎಂಬ ಹಾರ್ಮೋನ್ಗೆ ಪ್ರತಿಕ್ರಿಯಿಸುತ್ತವೆ. ಇದು ಸಾಮಾನ್ಯವಾಗಿ ದೇಹವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅಧಿಕ ರಕ್ತದೊತ್ತಡದಿಂದ ಮೂತ್ರಪಿಂಡದ ಹಾನಿಯನ್ನು ತಡೆಗಟ್ಟಲು ಉಪ್ಪಿನಿಂದ ಕೂಡಿದ ಆಹಾರಗಳಿಂದ ದೂರ ಉಳಿಯುವುದು ಉತ್ತಮ. ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರೀಕ್ಷಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಸರಿಯಾದ ಆಹಾರವನ್ನು ಸೇವಿಸಿ. ಪ್ರತಿದಿನ 30 ನಿಮಿಷಗಳ ಕಾಲ ನಡಿಗೆಯಂತಹ ಮಧ್ಯಮ ವ್ಯಾಯಾಮವನ್ನು ಪಡೆಯಿರಿ. ಐದನೇ ಪ್ರಶ್ನೆ, ಸೇಬು ಹಣ್ಣು ತಿಂದ ನಂತರ ಯಾವುದನ್ನು ಸೇವಿಸುವುದು ಅಪಾಯಕಾರಿ? ಆಪ್ಷನ್ಸ್ ಎ ಮೂಲಂಗಿ, ಬಿ ನೀರು, ಸಿ ಸಂಸ್ಕರಿಸಿದ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಮಾನ್ಯವಾಗಿ ಸೇಬು ಹಣ್ಣು ಹುಳಿ ಸಿಹಿ ಮಿಶ್ರಿತವಾಗಿರುತ್ತದೆ. ಹೀಗಾಗಿ ಈ ಹಣ್ಣನ್ನು ಸೇವಿಸಿದ ಬಳಿಕ ನೀರು ಕುಡಿದರೆ ದೇಹದ pH ಮಟ್ಟದ ಮೇಲೆ ಪ್ರಭಾವ ಉಂಟಾಗಿ ಅಜೀರ್ಣತೆ, ಮಲಬದ್ಧತೆ, ಗ್ಯಾಸ್ಟ್ರಿಕ್ನಂತಹ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇನ್ನು ಸೇಬು ಹಣ್ಣು ತಿಂದ ಬಳಿಕ ಮೂಲಂಗಿ ಬಳಸಿ ಮಾಡಿದ ಸಲಾಡ್, ಸಾಂಬಾರ್ ಅಥವಾ ಮೂಲಂಗಿಯ ಜ್ಯೂಸ್ ಸೇವನೆ ಮಾಡಬಾರದು. ಇದರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ. ಆರನೇ ಪ್ರಶ್ನೆ, ಸಂಧಿವಾತ ಇರುವವರು ಯಾವ ಸೊಪ್ಪು ಅಥವಾ ತರಕಾರಿಯನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಅಣಬೆ, ಬಿ ಪಾಲಕ್, ಸಿ ಬೀಟ್ರೂಟ್, ಡಿ ಬಟಾಣಿ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪಾಲಕ್ ಎಲೆಗಳ ಹಸಿರು ತರಕಾರಿಯಾಗಿದ್ದು ಅದು ಪ್ಯೂರಿನ್ಗಳಲ್ಲಿ ಅಧಿಕವಾಗಿದೆ. ಪ್ಯೂರಿನ್ಗಳು ಒಂದು ರೀತಿಯ ಸಾವಯವ ಸಂಯುಕ್ತವಾಗಿದ್ದು ಅದು ದೇಹದಲ್ಲಿ ಯೂರಿಕ್ ಆಮ್ಲವಾಗಿ ವಿಭಜನೆಯಾಗುತ್ತದೆ. ಅಣಬೆಗಳು ಪ್ಯೂರಿನ್ಗಳಲ್ಲಿ ಅಧಿಕವಾಗಿರುವ ಮತ್ತೊಂದು ತರಕಾರಿ. ಪಾಲಕ್ದಂತೆ ಪ್ಯೂರಿನ್ಗಳು ದೇಹದಲ್ಲಿ ಯೂರಿಕ್ ಆಮ್ಲವಾಗಿ ವಿಭಜನೆಯಾಗುತ್ತವೆ. ಸಕ್ಕರೆ ಸೈಟೋಕೈನ್ಸ್ ಬಿಡುಗಡೆ ಮಾಡುವುದು. ಇದು ಉರಿಯೂತಕ್ಕೆ ಕಾರಣವಾಗುವುದು. ಆದ್ದರಿಂದ ಸಕ್ಕರೆ ಹಾಕಿದ ಆಹಾರ ಪದಾರ್ಥಗಳು, ಕಾಫಿ, ಟೀ, ಸೋಡಾ ಪಾನೀಯಗಳು ಇವುಗಳನ್ನು ಸೇವಿಸಬಾರದು. ಸ್ಯಾಚುರೇಟೆಡ್ ಕೊಬ್ಬಿನಾಂಶವಿರುವ ಆಹಾರ ಕೂಡ ಸಂಧಿವಾತ ಸಮಸ್ಯೆ ಇರುವವರಿಗೆ ಒಳ್ಳೆಯದಲ್ಲ. ಬ್ರೆಡ್, ಬಿಳಿ ಅಕ್ಕಿ, ಆಲೂಗಡ್ಡೆ, ಚಿಪ್ಸ್ ಮುಂತಾದ ಆಹಾರಗಳು ಉರಿಯೂತದ ಸಮಸ್ಯೆ ಹೆಚ್ಚಿಸುತ್ತವೆ. ಆದ್ದರಿಂದ ಇಂತಹ ಆಹಾರಗಳನ್ನು ತಿನ್ನದೇ ಇರುವುದು ಆರೋಗ್ಯಕರ. 7ನೇ ಪ್ರಶ್ನೆ. ಊಟ ಮಾಡಿದ ತಕ್ಷಣ ಏನು ಮಾಡುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ? ಆಪ್ಷನ್ಸ್ ಎ ಸ್ನಾನ, ಬಿ ನಿದ್ದೆ, ಸಿ ಒಂದಲ್ಲೇ ಕೂರುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಹಾರ ತಿಂದ ತಕ್ಷಣ ಮಲಗುವುದು, ತಡರಾತ್ರಿ ಊಟ ಮಾಡುವುದು, ತಿಂದ ತಕ್ಷಣ ಸ್ನಾನ ಮಾಡುವುದು ಹೀಗೆ ಹಲವಾರು ಜನರು ವಿವಿಧ ಅಭ್ಯಾಸಗಳನ್ನು ಹೊಂದಿರುತ್ತಾರೆ. ಆದರೆ ಈ ಅಭ್ಯಾಸಗಳು ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತವೆ. ಇದರಿಂದ ತ್ವಚೆಯ ಸಮಸ್ಯೆಯು ಉಂಟಾಗುತ್ತದೆ. ತಿಂದ ನಂತರ ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ದೇಹದ ಉಷ್ಣತೆ ಹೆಚ್ಚುತ್ತದೆ. ಇದರಿಂದ ವಾಂತಿ, ಅಲ್ಸರ್ ನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ತಣ್ಣೀರಿನಿಂದ ಸ್ನಾನ ಮಾಡುವುದರಿಂದ ದೇಹದ ಉಷ್ಣತೆಯಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ. ಅಲ್ಲದೆ ಇದು ನಮ್ಮ ದೇಹದ ಶಕ್ತಿಯನ್ನು ಸಹ ಕಡಿಮೆ ಮಾಡುತ್ತದೆ. ಜೀರ್ಣಕ್ರಿಯೆ ಸಮಸ್ಯೆಯಾದಾಗ ಅದರ ಹಿಂದೆ ಒಂದಲ್ಲ ಒಂದು ಸಮಸ್ಯೆ ಕಾಡುತ್ತದೆ. ಊಟವಾದ ತಕ್ಷಣ ಸ್ನಾನ ಮಾಡುವುದರಿಂದ ಜೀರ್ಣಕ್ರಿಯೆಯ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಅಲ್ಲದೆ ರಕ್ತ ಸಂಚಾರವು ಸರಿಯಾಗಿ ಆಗುವುದಿಲ್ಲ. ಇದರಿಂದ ಆಹಾರ ಜೀರ್ಣವಾಗದೆ ಅಜೀರ್ಣದಂತಹ ಸಮಸ್ಯೆಗಳು ಉಂಟಾಗುತ್ತವೆ. 8ನೇ ಪ್ರಶ್ನೆ. ಶುಗರ್ ಇರುವವರು ಎಲೆ ಅಡಿಕೆ ಹಾಕುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ಹೆಚ್ಚಳ, ಬಿ ಅಂಗಹಾನಿ, ಸಿ ಸಕ್ಕರೆ ನಿಯಂತ್ರಣ, ಡಿ ಮೂತ್ರ ತಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ನಿಯಂತ್ರಣ. ವೀಳ್ಯದೆಲೆ ಒಂದು ಆಯುರ್ವೇದ ಗಿಡಮೂಲಿಕೆ ಎನ್ನಲಾಗಿದ್ದು ಹಲವಾರು ವರ್ಷಗಳಿಂದ ಮಾರಕ ಕಾಯಿಲೆಗಳ ವಿರುದ್ಧ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣಕ್ಕೆ ತರುವಲ್ಲಿ ಕೂಡ ಇದರ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ಹೀಗಾಗಿ ರಾತ್ರಿ ಮಲಗುವ ಮುಂಚೆ ಒಂದು ವೀಳ್ಯದೆಲೆಯನ್ನು ಬಾಯಿಯಲ್ಲಿ ಹಾಕಿಕೊಂಡು ಜಗಿದು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿರ್ವಹಣೆ ಮಾಡಿಕೊಳ್ಳಬಹುದು ಮತ್ತು ನೆಮ್ಮದಿಯ ನಿದ್ರೆ ಮಾಡಬಹುದು. ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೂಕ್ಷ್ಮತೆ ಹೆಚ್ಚಿಸುವಲ್ಲಿ ವೀಳ್ಯದೆಲೆಗಳು ಅಪಾರವಾಗಿ ಕೆಲಸ ಮಾಡುತ್ತವೆ. ಏಕೆಂದರೆ ಇವುಗಳಲ್ಲಿನ ನೈಸರ್ಗಿಕವಾದ ಪಾಲಿಫೆನಾಲ್ ಅಂಶಗಳ ಜೊತೆಗೆ ಇನ್ನಿತರ ಆರೋಗ್ಯಕರ ಗುಣಗಳು ಇವೆ. ಅತ್ಯಂತ ಪರಿಣಾಮಕಾರಿಯಾಗಿ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಅಂದರೆ ನೀವು ರಾತ್ರಿ ಮಲಗುವ ಮುಂಚೆ ಒಂದು ವೀಳ್ಯದೆಲೆಯನ್ನು ಜಗಿದು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಿಕೊಳ್ಳಬಹುದು. ಇದು ಇಡೀ ರಾತ್ರಿ ನಮ್ಮ ರಕ್ತದ ಹರಿವಿನಲ್ಲಿ ಬೆರೆತು ಗ್ಲೂಕೋಸ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. 9ನೇ ಪ್ರಶ್ನೆ. ಯಾವ ಕೋಳಿ ತಳಿಯು ಪ್ರಪಂಚದಲ್ಲಿ ಚಿಕ್ಕ ಮೊಟ್ಟೆಯನ್ನು ಉತ್ಪಾದಿಸುತ್ತದೆ? ಆಪ್ಷನ್ಸ್ ಎ ಬಾಂಟಮ್, ಬಿ ಆಸ್ಟ್ರಾ ವೈಟ್, ಸಿ ಬ್ಲ್ಯಾಕ್ ಸ್ಟಾರ್, ಡಿ ಕೆಂಪು ಕೋಳಿ. ಸರಿಯಾದ ಉತ್ತರ ಆಪ್ಷನ್ ಎ ಬಾಂಟಮ್. ಬಾಂಟಮ್ ಕೋಳಿಗಳು ವಿಶ್ವದ ಅತ್ಯಂತ ಚಿಕ್ಕ ಕೋಳಿ ತಳಿಗಳಾಗಿವೆ ಮತ್ತು ಪ್ರಮಾಣಿತ ಕೋಳಿ ಮೊಟ್ಟೆಗಳ ಅರ್ಧದಷ್ಟು ಗಾತ್ರದ ಮೊಟ್ಟೆಗಳನ್ನು ಉತ್ಪಾದಿಸುತ್ತವೆ. ಬಾಂಟಮ್ ಮೊಟ್ಟೆಗಳು ಸುಮಾರು 1 ರಿಂದ 2 ಔನ್ಸ್ ತೂಗುತ್ತವೆ ಮತ್ತು ಕೆನೆ ಹಳದಿಗಳನ್ನು ಹೊಂದಿರುತ್ತವೆ. ಬಣ್ಣಗಳು ಸಹ ತಳಿಗಳೊಂದಿಗೆ ಬದಲಾಗುತ್ತವೆ ಮತ್ತು ನೀಲಿ, ಗುಲಾಬಿ, ಹಸಿರು ಮತ್ತು ಟೆರಾಕೋಟಾದ ವ್ಯಾಪ್ತಿಯಲ್ಲಿರುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.